ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳು ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 81ನೇ ಪದ್ಯ. ಊರು ತನಗೊಂದೆಲ್ಲ ಹೊತ್ತ ಶರೀರಗಳು ಮಿತಿಯಿಲ್ಲ ತಾ ಸಂಚಾರಿಸದ ನೆಲವೆಲ್ಲ ನುಡಿಯದ ಭಾಷೆ ಮತ್ತೆಲ್ಲ. ಬೇರೆ ಹೊಸತೊಂದೆಲ್ಲ ಉಣ್ಣದ ಸಾರು ವಸ್ತುಗಳೆಲ್ಲ ತನು ಸಂಚಾರವೇ ಬಗೆಯಾಯ್ತು ರಕ್ಷಿಸು ನಮ್ಮ ನನವರತ. ಈ ಜೀವನು ಅನಾದಿ ಕಾಲದ ತನ್ನ ಜೀವನದಲ್ಲಿ ಜನಿಸಿ ಬರದೇ ಇರುವ ಊರು ಯಾವುದೂ ಇಲ್ಲ. ಅವನು ತಾಳಿದ ಶರೀರಗಳಿಗೆ ಮಿತಿ ಇಲ್ಲ. ಬ್ರಹ್ಮಾಂಡದಲ್ಲಿ ಅವನು ಸಂಚರಿಸದ ಒಂದು ಚೂರು ನೆಲವೂ ಇಲ್ಲ. ನುಡಿಯದ ಹೊಸ ಭಾಷೆ ಎಂಬುದೂ ಇಲ್ಲ. ಹೊಸದಾದ ಯಾವುದೂ ಉಳಿದುಕೊಂಡಿಲ್ಲ. ತಿನ್ನದ ಸಾರು ವಸ್ತುಗಳು ಇಲ್ಲ. ಹುಟ್ಟು ಸಾವುಗಳ ರೂಪವಾದ ದೇಹದ ಸಂಚಾರ ಈ ತೆರನಾಗಿ ನಡೀತಾ ಇದೆ. ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಈ ಪದ್ಯದಲ್ಲಿ ಕೇಳ್ತಾ ಇದ್ದಾರೆ. ಜೀವನ ಸಂಸಾರ ಅನಾದಿಯಿಂದ ಇರುವಂಥದ್ದು. ಇದರಿಂದಾಗಿ ಹುಟ್ಟು ಸಾವುಗಳ ರೂಪವಾದ ಸಂಸಾರ ಕ್ರಿಯೆ ನಡೀತಲೇ ಇರುತ್ತೆ. ಇದರಿಂದ ಖಚಿತವಾದ ಒಂದು ನೆಲೆ ಎಂಬುದು ಜೀವನಿಗೆ ಇಲ್ಲ ಅಂತಾಗತ್ತೆ. ಅದರಂತೆ ಅವನು ಹೊಂದದ ಶರೀರವೂ ಇಲ್ಲ. ಸಂಚರಿಸದೆ ಬಿಟ್ಟಿರದ ನೆಲವೂ ಇಲ್ಲ. ನುಡಿಯದೇ ಇರುವ ಭಾಷೆಯೂ ಇಲ್ಲ. ತಿನ್ನದಂತಿರುವಂತಹ ವಸ್ತುಗಳು ಇಲ್ಲ. ಹೀಗೆ ಜೀವನ ಅನುಭವಕ್ಕೆ ಅನುಭವವಾದ ಮೊದಲಾದವುಗಳ ಎಲ್ಲ ಅನುಭವವನ್ನು ಹೊಂದ್ತಾನೆ. ಆದ್ದರಿಂದ ಇಂಥ ಘೋರ ಸಂಸಾರದ ಬಗ್ಗೆ ವಿರಕ್ತಿಯನ್ನು ಹೊಂದಿ ಶಾಶ್ವತ ನೆಲೆ ಎನಿಸಿರುವಂತಹ ವಿಷ್ಣು ಲೋಕವನ್ನು ತಲುಪುವ ಅಲ್ಲಿ ಹೋಗುವಂತಹ ಬಗ್ಗೆ ಎಲ್ಲ ಸಕಲ ಸುಜೀವಿಗಳು ಬದ್ಧ ದೀಕ್ಷಿತರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಉಣ್ಣದ ಸಾರ ವಸ್ತುಗಳೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಜಗತ್ತೆಂಬ ಪಿಪ್ಪಲ ವೃಕ್ಷದ ಹಣ್ಣನ್ನು ಅದು ಅಸಾರವೇ ಆಗಿದ್ದರೂ ಸಾರ ಎಂದು ಭ್ರಮಿಸಿ ಜೀವ ತಿಂತಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಜೀವನ ಸಂಸಾರವು ಹೀಗೆ ಅನಾದಿಯಾದ್ದರಿಂದಲೇ ಅವನಿಗೆ ದೊರಕದೇ ಇರುವ ಯಾವುದೂ ಉಳಿದುಕೊಂಡಿಲ್ಲ ಎಂಬಲ್ಲಿ ಜೀವನು ಹುಟ್ಟಿದ ಬಗೆ ಬಗೆಯ ಯೋನಿಗಳು, ಬಗೆ ಬಗೆಯ ಸ್ಥಳಗಳು, ಆಡಿದ ಬಗೆ ಬಗೆಯ ಭಾಷೆಗಳು, ತಿಂದ ಬಗೆ ಬಗೆಯ ಆಹಾರ ಪದಾರ್ಥಗಳು ಇವು ಯಾವುದಕ್ಕೂ ಕೊನೆಯೇ ಇಲ್ಲ. ಆದ್ದರಿಂದ ಕೇವಲ ಅವುಗಳಿಗಾಗಿ ಹಾತೊರೆಯದೆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗುವ ವಿಚಾರದಲ್ಲಿ ಪ್ರವೃತ್ತರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಹಾಡನ್ನ ಹೇಳಿ, ದಾಸನಾಗೋ ಭವಪಾಶನೀಗೋ ವಿಶೇಷನಾಗೋ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನದ. ಈ ಸಂಸಾರ ಸಾಗರದಿಂದ ಹೊರಗೆ ಬರಬೇಕಾಗಿದ್ದರೆ ಪರಮಾತ್ಮನ ದಾಸನಾಗು. 84 ಲಕ್ಷ ಯೋನಿ ದಾಟಿ ಬಂದಿದ್ದಿ. ಆದ್ದರಿಂದ ಆಶೆಯನ್ನು ಬಿಡು. ಆ ಆಶಾ ಕ್ಲೇಶ ದೋಷ ಅಂತ ಸಮುದ್ರದಲ್ಲಿ ಮುಳುಗಿ ಯಮನ ಪಾಶಕ್ಕೆ ಒಳಗಾಗದೆ ನಿರ್ದೋಷಿಯಾಗಪ್ಪ, ಸಂತೋಷಿಯಾಗು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದಾಸನಾದರೆ ಈ ಸಂಸಾರದಿಂದ ನಾವು ಹೊರಗೆ ಬರ್ತೇವೆ, ಇಲ್ಲದೇ ಇದ್ದರೆ ಈ ಸಂಸಾರದಲ್ಲೇ ಬೀಳ್ತೇವೆ ಅಂತ ಹೇಳಿ ಮತ್ತೊಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ನೀ ದಾಸನಾದೆ ಹೇ ಪ್ರಾಣಿ, ಹೇಗೆ ನೀ ದಾಸನಾದೆ, ಹೇಗೆ ನೀ ದಾಸನಾದೆ ಹೀಗೆ ಸಂಸಾರದೊಳು ಮಂಗನಂತೆ ಭವಭಂಗವ ಪಡುವನು. ದಾಸ ಅಂತ ಹೇಳ್ಕೊತಿದ್ದ ದಾಸ ಹೆಂಗಾಗ್ತಿದೆ ಸಂಸಾರದಲ್ಲಿ ಮಂಗನಂತೆ ಸಿಕ್ಕಾಕ್ಕೊಂಡಿದ್ದೆ.
ದಾಸ ಆಗಬೇಕಾದ್ರೆ ಮೊದಲು ಆಸೆಯನ್ನು ಬಿಡಬೇಕು. ಪರಮಾತ್ಮ ಕೊಟ್ಟದರಲ್ಲಿ ಸಂತೋಷದಿಂದಿರಬೇಕು. ಹಿರಿಯರನ್ನು ನಿಂದಿಸಬಾರದು. ಪರಮಾತ್ಮನ ಗುಣಗಳನ್ನು ಸಂತೋಷದಿಂದ ಮನದಣಿದು ಹೇಳಬೇಕು, ಕುಣಿದು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ನೇಮದಿಂದ ಉಪವಾಸ, ಏಕಾದಶಿ ಇತ್ಯಾದಿಗಳನ್ನೆಲ್ಲ ಮಾಡಬೇಕು. ಮಾಡಿ ಕಾಮಜನಕನಾಗಿರುವಂತಹ ಪರಮಾತ್ಮನಿಗೆ ಅರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅನಂತ ಗುಣದಿಂದ ಇರುವಂತಹ ಹೇ ಪರಮಾತ್ಮ, ಆ ಗುಣಗಳನ್ನು, ಪಕ್ಷಿವಾಹನಾದ ನಿನ್ನ ಗುಣಗಳನ್ನು ಹೊಗಳದೆ, ಹೊಟ್ಟೆಗೋಸ್ಕರ ತಿರುಗಿದೆ, ನಿನ್ನ ಪಾದದಲ್ಲಿ ಭಕ್ತಿ ಇಡದೆ ನೊಂದಿದ್ದೇನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಹೊರಗೆ ಬರಬೇಕಾದರೆ ಆದಿಕೇಶವನ ದಾಸ ನೀನು, ಮೊದಲು ದಾಸನಾಗ, ಪರಮಾತ್ಮನ ದಾಸನಾಗು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಇದ್ದು ಹಾಳು ಹರಟೆ ಹೊಡೆಯದೆ ಆ ಪರಮಾತ್ಮನ ಗುಣಗಳನ್ನು ಹೇಳ್ತಾ ಇರಬೇಕು. ಅವನ ಇದು ಮಾಡ್ತಾ ಇರಬೇಕು, ಸ್ತೋತ್ರ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಗೋಪುರದ ಭಾರವನು ಗಾರೆಯ ರೂಪದೋರಿದ ಪ್ರತಿಮೆಯಂದದಿ ಈ ಪರಿಯ ಸಂಸಾರ ಭಾರವನಾರು ತಾಳುವರು. ತಾಪರಾಕ್ರಮಿಯಂದು ಮನುಜನು ಕಾಪತವನೈದುವನು ವಿಶ್ವವ್ಯಾಪಕನು ನೀನಹುದು ರಕ್ಷಿಸು ನಮ್ಮನ ನವರತ. ಗೋಪುರದ ಭಾರವನ್ನು ಹೊರುವ ಗಾರೆಯಿಂದ ರೂಪುಗೊಳ್ಳುವ ಪ್ರತಿಮೆಯಂತೆ ಈ ರೀತಿಯಾದ ಸಂಸಾರದ ಭಾರವನ್ನು ಯಾರು ತಾನೇ ಧರಿಸ್ತಾರಪ್ಪ? ತಾನು ಪರಾಕ್ರಮಿ ಎಂದು ಅಹಂಕಾರ ಪಡುವ ಮನುಷ್ಯನು ಕೆಟ್ಟ ಹಾದಿಯಲ್ಲಿ ಹೋಗ್ತಾನೆ. ವಿಶ್ವವ್ಯಾಪಕನಾದ ಪರಮಾತ್ಮ ನೀನು ಮಾತ್ರ ಸರಿ ಇದ್ದಿ, ಸರ್ವೋತ್ತಮನಾಗಿದೆ. ಅಂತಹ ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಗೋಪುರದ ಭಾರವನ್ನು ಕಟ್ಟಡ ಹೊರುತ್ತದೆ. ಅಂತಹ ಕಟ್ಟಡದ ಗೋಪುರಗಳಲ್ಲಿ ಪ್ರತಿಮೆಗಳನ್ನು ಕೆತ್ತಿರ್ತಾರೆ. ಅಂದರೆ ಪ್ರತಿಮೆಗೆ ಆಧಾರವಾಗಿ ಗೋಪುರವನ್ನು ಹೊರುವ ಗೋಡೆ ಇರ್ತದೆ. ಆದರೆ ಜೀವನು ಹೊತ್ತಿರುವ ಸಂಸಾರದ ಭಾರವನ್ನು ಹೊರುವವನು ಸಾಕ್ಷಾತ್ ಪರಮಾತ್ಮನೇ ಆಗಿರುವುದರಿಂದ ಅವನನ್ನು ಮೊರೆ ಹೊಕ್ಕು ಉದ್ಧಾರ ಹೊಂದಬೇಕು ಅಂತ ಹೇಳ್ತಾ ಇದ್ದಾರೆ. ಗೋಪುರದ ಭಾರವನ್ನು ಗೋಡೆ ಹೊತ್ತರೆ ಅಂತಹ ಗೋಡೆಯಲ್ಲಿ ಪ್ರತಿಮೆಗೆ ಅವಕಾಶ ದೊರೆಯುವುದು. ಅದರಂತೆ ಸಂಸಾರದ ಭಾರವನ್ನು ಮುಖ್ಯವಾಗಿ ಹೊತ್ತು ರಕ್ಷಿಸುವವನು ಪರಮಾತ್ಮ. ಹಾಗೆ ಅವನ ಭಾರ ಹೊತ್ತಾಗ ಮಾತ್ರ ಜೀವ ನೆಲೆಗೊಳ್ಳಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ದೇಹವು ಒಂದು ಕಟ್ಟಡವಾಗಿದೆ. ಅದನ್ನು ಆಧರಿಸಿ ನಾವು ಇದ್ದೇವೆ ಹೊರತು ಅದಕ್ಕೆ ಆಧಾರವಾಗಿಲ್ಲ. ಮುಖ್ಯವಾಗಿ ಇದಕ್ಕೆ ಆಧಾರವಾಗಿಯವರನ್ನು ಆ ದೇಹ ನೀಡಿರುವಂತಹ ಪರಮಾತ್ಮ. ಅವನ ಆಧಾರ ತಪ್ಪಿದಾಗ ದೇಹ ಬಿದ್ದೋಗುತ್ತೆ, ಜೀವ ದುಃಖಕ್ಕೊಳಗಾಗ್ತಾನೆ. ಆದ್ದರಿಂದ ದೇಹ ನನ್ನದು ಅಂತ ಭ್ರಾಂತಿಗೊಳಗಾಗದೆ ಪರಮಾತ್ಮ ಕರುಣಿಸಿದ್ದು ಅಂತ ಅರ್ಥ ಮಾಡಿಕೊಂಡು ಯಾವಾಗಲೂ ಅವನನ್ನೇ ಚಿಂತಿಸುತ್ತಾ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಪಥ ಅಂದರೆ ದುರ್ಮಾರ್ಗ, ತಪ್ಪು ದಾರಿಯನ್ನು ಬಿಡು. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ತಾನೇ ಸ್ವತಂತ್ರ ಅಂತ ಭಾವಿಸಿದಾಗ ಅವನಿಗೆ ಸಂಸಾರದಿಂದ ಬಿಡುಗಡೆ ಎಂದು ಆಗೋದೇ ಇಲ್ಲ. ಆದ್ದರಿಂದ ಅಹಂಕಾರವನ್ನು ಬಿಟ್ಟು ಅದೇನೇನಿದೆ ತನಗೆ ಅದೆಲ್ಲ ಪರಮಾತ್ಮನ ಅನುಗ್ರಹದಿಂದ ಬಂದದ್ದು ಅಂತ ತಿಳಿದುಕೊಂಡು
ಅಹಂಕಾರವನ್ನು ಬಿಟ್ಟು ವಿನೀತನಾಗಿ ಯಾವ ವರ್ಣಾಶ್ರಮ ಧರ್ಮದಲ್ಲಿದೆಯಾ ಆ ವರ್ಣಾಶ್ರಮ ಧರ್ಮಗಳನ್ನು ಸಾಧನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬೀಜ ವೃಕ್ಷದೊಳಾಯ್ತು ವೃಕ್ಷಕ್ಕೆ ಬೀಜವಾರಿಂದಾಯ್ತು ಲೋಕದಿ ಬೀಜ ವೃಕ್ಷ ನ್ಯಾಯವಿದ ಭೇದಿಸುವರಾರಿನ್ನು ಸೋಜಿಗವನಿ ಬಲ್ಲೆ ನಿನ್ನಳು ರಾಜಸುತ ಮೊಳೆದೋರುವುದು ಸುರ ರಾಜನಂದನ ನಮಿತ ರಕ್ಷಿಸು ನಮ್ಮ ನನವರತ. ಬೀಜವು ವೃಕ್ಷದಿಂದ ಹುಟ್ಟಿದೆ. ವೃಕ್ಷಕ್ಕೆ ಆ ಬೀಜವು ಕಾರಣವಾಗುತ್ತೆ. ಬೀಜದಿಂದ ವೃಕ್ಷವೋ ವೃಕ್ಷದಿಂದ ಬೀಜವೆಂಬುದು ಬೀಜ ವೃಕ್ಷ ನ್ಯಾಯ ಅಂತ ಅನಿಸ್ಕೊಳುತ್ತೆ. ಇದು ಭೇದಿಸಲಾಗದ ಒಗಟು ಅಂತ ಹೇಳ್ತಾರೆ. ನಿಜಕ್ಕೂ ಇದು ಅತ್ಯಂತ ಆಶ್ಚರ್ಯಕರವಾದದ್ದು. ಇದರ ನಿಜವಾದ ರಹಸ್ಯವನ್ನು ತಿಳಿದವನು ಪರಮಾತ್ಮನೊಬ್ಬನೇ. ಅಂತಹ ಪರಮಾತ್ಮ ನಿನ್ನನ್ನು ಆಶ್ರಯಿಸಿ ಜಗತ್ತು ಹುಟ್ಟನ್ನು ಪಡೆಯುತ್ತೆ. ನೀನು ಸುರರಾಜನಾದ ಇಂದ್ರನ ಮಗನಾದ ಅರ್ಜುನನಿಂದ ವಂದಿತನಾದವನು. ಶ್ರೀಹರಿಯೇ, ನೀನು ನಮ್ಮನ್ನು ಸದಾ ರಕ್ಷಿಸಪ್ಪ ಅಂತ ಹೇಳಿ ಈ ಪದ್ಯದಲ್ಲಿ ಬೇಡ್ಕೋತಾ ಇದ್ದಾರೆ. ಬೀಜವೃಕ್ಷ ನ್ಯಾಯದಂತೆ ಈ ಜಗತ್ತಿನ ರಹಸ್ಯ ಮೇಲ್ನೋಟಕ್ಕೆ ಗೊತ್ತಾಗದೇ ಇರಬಹುದು. ಆದರೆ ನಿಜಕ್ಕೂ ಇದರ ಕಾರಣ ಪುರುಷ ಸಾಕ್ಷಾತ್ ಪರಮಾತ್ಮ ಅನ್ನೋದು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮನೇ ಬೀಜಕ್ಕೆ ವೃಕ್ಷಕ್ಕೆ ಸರ್ವಕ್ಕೂ ಮುಖ್ಯ ಕಾರಣನಾಗಿದ್ದಾನೆ. ಈ ರಹಸ್ಯವನ್ನು ತಿಳಿದವರಿಗೆ ಬೀಜವೃಕ್ಷ ನ್ಯಾಯ ದೇವರ ಅಸ್ತಿತ್ವವನ್ನು ಸಮರ್ಥಿಸುವ ಅಪೂರ್ವ ನ್ಯಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನೇ ಜಗಜ್ಜನ್ಮಾದಿಕರ್ತನಾಗಿದ್ದಾನೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಿಜಕ್ಕೂ ಜಗತ್ತಿನ ಮುಖ್ಯ ಕಾರಣವನ್ನು ಇಲ್ಲಿ ಅತ್ಯಂತ ತರ್ಕಬದ್ಧವಾಗಿ ಹೇಳ್ತಾ ಇದ್ದಾರೆ. ಇಂತಹ ಪರಮಾತ್ಮನ ಮಹಿಮೆ ಅತ್ಯಂತ ಅಪೂರ್ವವಾಗಿದೆ, ಶ್ರೇಷ್ಠವಾಗಿದೆ ಅಂತ ಅರ್ಥ. ಸುರರಾಜ ಅಂದರೆ ದೇವೇಂದ್ರ, ಅವನ ನಂದನ ಅಂದರೆ ಅರ್ಜುನ. ಅಂತಹ ಅರ್ಜುನನು ಪರಮಾತ್ಮನ ವಿಶ್ವರೂಪವನ್ನು ಕಂಡು ಬಗೆ ಬಗೆಯಲ್ಲಿ ವಂದಿಸಿದ ವಿವರ ಭಗವದ್ಗೀತೆ ಮೊದಲಾದವುಗಳಲ್ಲಿ ಬಂದಿದೆ. ಯಾರದನ್ನು ತಿಳಿದುಕೊಂಡಿದ್ದಾರೆ ಅವರಿಗೆ ಬೀಜವೃಕ್ಷ ನ್ಯಾಯ ಒಡೆಯಲಾಗದ ಒಗಟೇನಲ್ಲ, ಎಲ್ಲರಿಗೆ ಅವರಿಗೆ ತಿಳಿಯತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಂತೆ ದೇವರಿಂದ ಜಗತ್ತು, ಜಗತ್ತಿನ ದೇವರು ಎಂದು ಗೊಂದಲಕ್ಕೊಳಗಾಗಬೇಡ್ರಿ. ಜಗತ್ತು ಜಡ ಚೇತನ ಎಂಬುದಾಗಿ ಎರಡು ಬಗೆ. ಜಡಕ್ಕೆ ಕರ್ತೃತ್ವವೇ ಇಲ್ಲ, ಜೀವರಿಗೆ ಸ್ವಾತಂತ್ರ್ಯವಿಲ್ಲ. ನಿಜಕ್ಕೂ ಸರ್ವತಂತ್ರ ಕರ್ತೃ ಅಂದರೆ ಪರಮಾತ್ಮ ಒಬ್ಬನೇ. ಆದ್ದರಿಂದ ಅವನನ್ನೇ ಜಗತ್ಕಾರಣ ಅಂಥೇಳಿ ಇಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಆ ರೀತಿ ಆರಾಧಿಸಿದಾಗಲೇ ಮೋಕ್ಷ ಸಿಗತ್ತೆ. ಹಿರಣ್ಯಕಶಿಪು ಭಗವಂತನಾದ ವಿಷ್ಣುವಿನ ಅಸ್ತಿತ್ವಕ್ಕೆ ಋಷಿಮುನಿಗಳು ಮಾಡುವ ಯಾಗಾದಿಗಳ ಆಸರೆ ಅಂತ ತಪ್ಪು ತಿಳ್ಕೊಂಡು ಅವರನ್ನು ನಾಶ ಮಾಡುವ ಮೂಲಕ ವಿಷ್ಣುವನ್ನು ನಾನು ನಾಶ ಮಾಡ್ತೇನೆ ಅಂತ ತಿಳ್ಕೊಂಡಿದ್ದ. ಅಂತಹ ಪ್ರಯತ್ನ ಇಂತಹ ತಪ್ಪು ಬಳಕೆಗೆ ನಿದರ್ಶನವಾಗಿದೆ. ಆ ರೀತಿ ಮಾಡಬಾರ್ದು. ಅದರ ಫಲವಾಗಿ ಅವನು ದುರಂತ ಕಂಡಿದ್ದು ಎಲ್ಲರಿಗೂ ಗೊತ್ತಿದೆ. ಹಿರಣ್ಯಕಶಿಪುಗಳ ಮಧ್ಯೆ ಬದುಕುವ ಜನ ಇದರಂತೆಯೇ ದೇವರನ್ನು ಅವಗಣನೆ ಮಾಡಿ ನಾಶ ಆಗ್ತಾರೆ ಅಂತ ಹೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ತೊಗಲು ಗೊಂಬೆಗಳಂತೆ 4 ಬಗೆಯ ನಿರ್ಮಾಣದಲ್ಲಿ ನಿದರಳು ನೆಗಳದಿ 64 ಲಕ್ಷಣ ಜಾತಿ ಧರ್ಮದಲ್ಲಿ ಬಗೆ ಬಗೆಯ ನಾಮಾಂಕಿತದ ಜೀವಿಗಳದೆಲ್ಲವೂ ನಿನ್ನ ನಾಮದಿ ಜಗಕ್ಕೆ ತೋರುತ್ತಿಹವು ರಕ್ಷಿಸು ನಮ್ಮ ನನವರತ. ಪರಮಾತ್ಮನ ಸೃಷ್ಟಿ
ತೊಗಲು ಬೊಂಬೆಗಳ ನಿರ್ಮಾಣದಂತೆ 4 ಬಗೆಯಾಗಿದೆ. ಈ ನಿರ್ಮಾಣವು ಪುನಃ ವಿಭಾಗಗೊಂಡು 64 ಬಗೆಯ ಜಾತಿ ಧರ್ಮಗಳಾಗ್ತವೆ. ಅಂತಹ ಜಾತಿ ಧರ್ಮಗಳಿಗೂ ಸಹ ಬಗೆ ಬಗೆಯ ನಾಮಗಳಿವೆ. ಇಂತಹ ಜೀವಿಗಳು ಪ್ರಪಂಚದಲ್ಲಿ ನಿನ್ನ ಹೆಸರಿನಿಂದಲೇ ಬಳಕೆಯಲ್ಲಿ ಬಂದಿದೆಯಪ್ಪ. ಇಂತಹ ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಬೇಡ್ಕೋತಾರೆ. ಈ ಪದ್ಯದಲ್ಲಿ ಜೀವನು ದೇಹ ಪಡೆದು ಹುಟ್ಟಿ ಬರುವ ಅನೇಕ ಬಗೆಗಳನ್ನು ತಿಳಿಸಿದ್ದಾರೆ. ತೊಗಲು ಬೊಂಬೆಗಳಂತೆ ಜೀವನು ಬಗೆ ಬಗೆಯ ದೇಹಗಳನ್ನು ಹೊಂದ್ತಾನೆ. ತ್ವಕ್, ಚರ್ಮ ಮೊದಲಾದ ಸಪ್ತಧಾತುಗಳಿಂದ ನಿರ್ಮಾಣಗೊಳ್ಳುವ ದೇಹವು ಭೌತಿಕ ಅಂದರೆ ನಶ್ವರ. ತೊಗಲು ಬೊಂಬೆಗಳು ಹೇಗೆ ನಶ್ವರ, ಹಾಗೆ ಜೀವನ ಬಾಹ್ಯ ದೇಹಗಳು ನಶ್ವರ. ಅದರಲ್ಲೂ ಭೌತಿಕ ದೇಹ ಅಂತೂ ಅತ್ಯಂತ ನಶ್ವರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 4 ಬಗೆಯ ದೇಹಗಳು ಅಂತಂದರೆ 4 ವರ್ಣಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ ಈ ರೀತಿಯಾಗಿ ಸ್ಮೃತಿಗಳಲ್ಲಿ ಪ್ರಸಿದ್ಧವಾಗಿದೆ. ಈ ವ್ಯವಸ್ಥೆಯನ್ನು ಪರಮಾತ್ಮನೇ ಮಾಡಿದ್ದಾನೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ ಅಂಥೇಳಿ. ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂಥೇಳಿ 4 ಬಗೆಯ ದೇಹಗಳು ಜೀವನಿಗೆ ಇವೆ. ಈ ರೀತಿಯಾಗಿ ಚೌಷಷ್ಠಿ ಅಂದರೆ ಚತುಷ್ಷಷ್ಠಿ ಅಂದರೆ 64 ಅಂತ ಅರ್ಥ. ಮುಖ್ಯ 4 ವರ್ಣಗಳು 4 ಬಗೆಯಾದರೂ ಮುಂದೆ ಪರಸ್ಪರ ಇದರಿಂದ ಒಟ್ಟು 64 ಜಾತಿಗಳಾಗುತ್ತವೆ. ಈ ಜಾತಿಗಳು ಸಹ ಅನುಲೋಮ ಮತ್ತು ಪ್ರತಿಲೋಮ ಎಂಬುದಾಗಿ ಒಟ್ಟು 2 ಬಗೆ ಇದೆ. ಇದನ್ನು ಮಹಾಭಾರತ ಅನುಶಾಸನ ಪರದಲ್ಲಿ ಹೇಳಿದ್ದಾರೆ. ಹೀಗೆ 64 ಬಗೆಯ ಜಾತಿಗಳಲ್ಲಿ ಹುಟ್ಟಿ ಬರುವ ಜೀವನಿಗೆ ಈ ಜಗತ್ತಿನಲ್ಲಿ ಏನೇ ಇದ್ದರೂ ಸಹ ಅದು ಮೂಲತಃ ಪರಮಾತ್ಮನ ಅಧೀನಕ್ಕೆ ಒಳಪಟ್ಟದ್ದು. ಪರಮಾತ್ಮನ ಅಧೀನಕ್ಕೆ ಒಳಪಡದ ಯಾವ ವಸ್ತು ಈ ಜಗತ್ತಿನಲ್ಲಿ ಇಲ್ಲ, ಎಲ್ಲಿಯೂ ಸರ್ವಥಾ ಇಲ್ಲವೇ ಇಲ್ಲ. ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳಿದ್ದಾರೆ. ಸರ್ವವು ಸರ್ವತ್ರದಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ, ಸರ್ವವು ಅವನ ಅಧೀನದಲ್ಲಿದೆ. ಈ ರೀತಿಯಾಗಿ ಪರಮಾತ್ಮ ಸರ್ವಸ್ವಾಮಿಯಾಗಿರುವುದರಿಂದಲೇ ಅವನು ಸರ್ವರನ್ನು ಸಹ ಸದಾ ರಕ್ಷಿಸಲು ಸಮರ್ಥನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬೀಜ ವೃಕ್ಷದ ನ್ಯಾಯ ಕೊಟ್ಟು ಪರಮಾತ್ಮನು ಮೂಲ ಕಾರಣನು ಅಂತ ಹೇಳಿ ಇಲ್ಲಿ ಅಸ್ವತಂತ್ರರಾದ ಜೀವಿಗಳು ತೊಗಲುಗೊಂಬುಗಳಂತೆ ಅಂತ ತಿಳಿಸ್ತಾ ಇದ್ದಾರೆ. ಹೂಡಿದೆಳು ಮರಮುಟ್ಟು ಮಾಂಸದ ಗೋಡೆ ಚರ್ಮದ ಹೊದಿಕೆ ನರಗಳ ಕೂಡೆ ಹಿಂಡಿಗೆ ಬಿಗಿದ ಮನೆಯೊಳಗ ಆತ್ಮನಿರುತ್ತಿರಲು ಬೇಡು ತೊಲಗಿದ ಬಳಿಕಲ ಸುಡುಗಾಡಿನಲ್ಲಿ ಬೆಂದುರಿವ ಕೊಂಪೆಯ ನೋಡಿ ನಂಬಿರಬಹುದೇ ರಕ್ಷಿಸು ನಮ್ಮ ನನವರತ. ಜೋಡಿಸಿದ ಎಲುಬುಗಳೇ ಮರಮುಟ್ಟು, ಮಾಂಸಖಂಡಗಳೇ ಗೋಡೆ, ಚರ್ಮವೇ ಹೊದಿಕೆ, ನರಗಳು ಹಿಂಡಾದ ಕಟ್ಟಡದ ಇತರ ಸಲಕರಣೆಗಳು. ಇಂತಹ ದೇಹವೆಂಬ ಮನೆಯಲ್ಲಿ ಜೀವನ ಇರ್ತಾ ಇದ್ದ. ಇಂತಹ ಮನೆಯು ಬಿದ್ದು ಹೋಗುತ್ತಿದ್ದಂತೆ ಅದನ್ನು ತೆಗೆದುಕೊಂಡು ಹೋಗಿ ಸುಟ್ಟಾಕ್ತಾರೆ. ಆಗ ಅದು ಕೊಂಪೆಯಾಗಿ ಬೀಳುತ್ತೆ. ಇಂತಹ ದೇಹವನ್ನು ನಂಬಿ ನಾವು ಏನನ್ನು ತಾನೇ ಮಾಡಲು ಸಾಧ್ಯ? ಸ್ವಾಮಿಯಾದ ಪರಮಾತ್ಮ ನೀನು ಸದಾ ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿ ಈ ಭೌತಿಕ ದೇಹ ಅದೆಷ್ಟು ನಶ್ವರ ಅನ್ನೋದನ್ನು ವಿವರಿಸ್ತಾ ಇದ್ದಾರೆ. ಮನೆ ಎಷ್ಟೇ ಭದ್ರವಾಗಿ ಕಟ್ಟಿದ್ದರೂ ಸಹ ಒಂದಲ್ಲ ಒಂದು ದಿನ ಅದು ಬಿದ್ದು ಹೋಗುತ್ತೆ. ಅದರಂತೆ ಈ ಭೌತಿಕ ದೇಹವು ಎಂಥದೇ ಆಗಿದ್ದರೂ ಒಂದು ದಿವಸ ಬಿದ್ದು ಹೋಗುತ್ತೆ. ಮನೆ ಕಟ್ಟಲಿಕ್ಕೆ ಮರ ಮುಟ್ಟುಗಳು, ಗೋಡೆ, ಹೊದಿಕೆ, ಇತರ ಸಲಕರಣೆಗಳು ಹೇಗೆ ಅಗತ್ಯವೋ ಈ ದೇಹವೆಂಬ ಮನೆಗೆ ಎಲುಬುಗಳೇ ಮರಮುಟ್ಟುಗಳು, ಮಾಂಸಖಂಡಗಳೇ ಗೋಡೆ, ಚರ್ಮವೇ ಹೊದಿಕೆ, ನರ ಮೊದಲಾದವುಗಳೇ ಉಪಕರಣ.
ಹೀಗಿರುವ ಇದು ಒಂದಲ್ಲ ಒಂದು ದಿನ ಹೊಟ್ಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮನೆ ಹೇಗೋ ಹಾಗೆ. ಈ ದೇಹ ಹೋದ ಮೇಲೆ ಅದರ ಸ್ಥಿತಿ ಅತ್ಯಂತ ಹೀನವಾದದ್ದು ಅಂತ ಹೇಳ್ತಾ ಇದ್ದಾರೆ. ಮಾನವ ಜೀವನವು ಎಷ್ಟೇ ಅಮೂಲ್ಯವಾಗಿದ್ದರೂ ಸಹ ದೇಹದ ಬೆಲೆ ಮಾತ್ರ ನಗಣ್ಯ ಅನ್ನುವುದು. ಆ ಜೀವ ಹೋದ ಮೇಲೆ ಯಾವ ಬಾಂಧವರು ರಕ್ಷಿಸೋದಿಲ್ಲ. ಆದ್ದರಿಂದ ಅಂತಹ ದೇಹದ ಬಗ್ಗೆ ಅಭಿಮಾನ ಇಟ್ಕೋಬೇಡ ಅಂತ ಹೇಳ್ತಾರೆ. ಅತಿಯಾದ ಅಭಿಮಾನ ಇಟ್ಕೋಬೇಡ. ಸುಡುಗಾಡು ಅಂದರೆ ಹೋದಂತಹ ದೇಹಗಳನ್ನು ಸುಡುವಂತಹ ಸ್ಥಳ. ಅಂದರೆ ಸುಡುಗಾಡು ಎಂಬ ಪದದಿಂದ ಸತ್ತ ದೇಹಗಳೆಲ್ಲ ಸುಟ್ಟು ಬೂದಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೂದಿಯಾಗುವಂಥ ಸ್ಥಳ. ಹೀಗೆ ದೇಹ ಅತ್ಯಂತ ನಶ್ವರವಾಗಿರುವುದರಿಂದ ಆ ದೇಹವನ್ನು ಸ್ಥಿರ ಅಂತ ನಂಬಿ ಅದರ ಲಾಲನೆ ಪೋಷಣೆಗೋಸ್ಕರ ಅತಿ ಮಾಡೋದು ಸರ್ವಥಾ ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ. ಗೀತೆಯಲ್ಲಿ ಹೇಳಿದನು ಪರಮಾತ್ಮ, ಜಾತ್ಯಸ್ಯ ಹಿ ಧ್ರುವೋ ಮೃತ್ಯುಹೋ. ಹೀಗೆ ಮೃತ್ಯುಗೆ ಒಳಗಾಗುವ ಈ ದೇಹವನ್ನೇ ಸ್ಥಿರವೆಂದು ಭಾವಿಸಿ ಇತರ ಜೀವಿಗಳಿಗೆ ಕೆಳಕನ್ನು ಮಾಡುವುದು, ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರಿಗೆ ಕೇಡು ಮಾಡುವುದು, ಇದೆಲ್ಲ ಅತ್ಯಂತ ಅವಿವೇಕದ ಕಾರ್ಯ ಅಂತ ಹೇಳ್ತಾ ಇದೆ. ಅದನ್ನೇ ಪುರಂದಾಸನ ಕಡಿತ ಕಸಕ್ಕಿಂತ ಕಡೆಯಾಯಿತಿ ದೇಹ ಅಂತ ಹೇಳ್ತಾ ಇದ್ದಾರೆ. ಹೀಗೆ ದೇಹದ ನಶ್ವರತೆಯನ್ನು ಮನಗಾಣು ವಿವೇಕಗಳು ದೇಹದ ಪೋಷಣೆಗಷ್ಟೇ ಗಮನ ಕೊಡದೆ ಆ ದೇಹವನ್ನು ಸಾಧನವನ್ನಾಗಿ ಬಳಸಿಕೊಂಡು ಪರಮಾತ್ಮನ ಒಲುಮೆಗೋಸ್ಕರ ಅವಿರತವಾಗಿ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಇಲ್ಲೇ ಮುಖ್ಯವಾಗಿ ಪರಮಾತ್ಮನ ಅನುಗ್ರಹ ಬೇಕು, ಉಳಿದದ್ದೆಲ್ಲ ಆಮೇಲೆ. ಅದರಿಂದ ಈ ರೀತಿಯಾಗಿ ಮಾಡು ಅಂತ ಹೇಳ್ತಾರೆ. ಕನಕದಾಸರು ಒಂದು ಕಡೆ ಹೇಳಿದ್ದಾರೆ, ಎಂದಿದ್ದರಿ ಕೊಂಪೆ ನೆನೆಗೆ ನಂಬಿಕೆ ಇರೋದು, ಮುಂದರಿತು ಹರಿಪಾದ ಹೊಂದುವುದೇ ಲೇಸು. ಎಲುಬು ತೊಲೆ ಜಂತೆ ನರಗಳು ಬಿಗಿದಂತೆ ಬಲಿದ ಚರ್ಮ ಮೇಲು ಹೊದಿಕೆಯಂತೆ ಇದೆ. ಇಂತಹ ದೇಹ ಅದು ಕೊನೆಯವರೆಗೂ ನಮ್ಮ ಜೊತೆಗಿರೋದಿಲ್ಲ. ಅದನ್ನು ತಿಳ್ಕೊಂಡು ಸರಿಯಾಗಿ ವರ್ಣಾಶ್ರಮ ಧರ್ಮವನ್ನು ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನನ್ನು ಚೆನ್ನಾಗಿ ನೆನೆದು ಸೊಂಪಿನಲ್ಲಿ ನೆನೆದು ಸುಖಿ ಮನುಜ ಅಂತ ಹೇಳ್ತಾರೆ. ಆ ಪರಮಾತ್ಮನ ಅತ್ಯಂತ ಸಂತೋಷದಿಂದ ಅವನನ್ನು ಸ್ಮರಣೆ ಮಾಡುತ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೇ ಸುಖಿಯಾಗಿರ್ತಿ ಅಂತ ಹೇಳ್ತಾರೆ. ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಮರೆಯಬೇಡ, ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಆ ಪರಮಾತ್ಮನ ಸ್ತೋತ್ರ ಮಾಡುತ್ತಾ ಇರು, ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.